ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಪೇಪರ್ 1 ಸಾಮಾನ್ಯ ಪತ್ರಿಕೆ ಏನು ಜನರಲ್ ಪೇಪರ್ ಬರುತ್ತೆ 100 ಮಾರ್ಕ್ಸಿಗೆ. ಆ ಒಂದು ಜನರಲ್ ಪೇಪರಲ್ಲಿ 25 ಮಾರ್ಕ್ಸಿಗೆ ಏನು ಮಾಡ್ತಾರೆ, ಮೆಂಟಲ್ ಎಬಿಲಿಟಿ ಕೇಳ್ತಾರೆ. ಈ ಹಿಂದೆ ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಕೂಡ ಹೇಳಿದ್ದೀನಿ. ಆ ಒಂದು ಸಿಲೆಬಸ್ಗೆ ಅನುಗುಣವಾಗಿ ಸಂಖ್ಯಾ ಸರಣಿ ಕೂಡ ಮುಗಿಸಿದ್ದೀನಿ. 4 ವೀಡಿಯೋಗಳು ಮಾಡಿದ್ದೀನಿ ಸಂಖ್ಯೆ ಸರಣಿ ಮೇಲೆ. ಯಾರು ನೋಡ್ಕೊಂಡಿಲ್ಲ ಒಂದು ತರಗತಿಗಳು ನೋಡ್ಕೊಳ್ಳಿ. ಇದನ್ನು ಕೂಡ ಸಂಖ್ಯೆ ಸರಣಿನ ಥರ ಬರ್ತೈತಿ, ಆದರೆ ಆಲ್ಫಾಬೆಟಿಕಲ್ ಸಂಖ್ಯೆ ಸರಣಿ ಆಗಿರುತ್ತೆ. ಇದು ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆಲ್ಫಾಬೆಟಿಕ್ ಮೇಲೆ ಸಂಖ್ಯೆ ಸರಣಿಯನ್ನು ಬಿಡಿಸ್ತಾ ಹೋಗ್ತೀನಿ. ಯಾರೆಲ್ಲ HSTR ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ದೈಹಿಕ ಶಿಕ್ಷಕರಿಗೆ ಕೂಡ ಏನಾಗಿರ್ತದೆ, ಈ ಪೇಪರ್ 1 ಪತ್ರಿಕೆ ಎಲ್ಲರಿಗೆ ಕಾಮನ್ ಆಗಿರುವುದರಿಂದ ಅವರು ಕೂಡ ಏನು ಮಾಡಬೇಕಂದ್ರೆ ಪೇಪರ್ 1 ಪತ್ರಿಕೆ ಇಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ಗಳನ್ನು ನೋಡ್ಕೊಳ್ಬೇಕು. ಅವರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾವು ಮೆಥಡ್ ಪೇಪರ್ ಹೋಗ್ತಾ ಹೋದರೆ ನಾವು JK ಪೇಪರ್ ಕಡೆ ಏನು ಮಾಡಲ್ಲ, ಗಮನ ಕೊಡೋದಿಲ್ಲ. ಅದಕ್ಕೆ ನಮ್ಮ ಮೆಥಡ್ ಪೇಪರ್ ಜೊತೆಗೆ ಏನು ಮಾಡಬೇಕಂದ್ರೆ ನಮ್ಮದು ಪೇಪರ್ 1 ಪತ್ರಿಕೆ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಗೆ ಏನಾಗುತ್ತೆ ಅಲ್ಲಿ ಸ್ಕೋರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಆಲ್ಫಾಬೆಟಿಕಲ್ ಸರಣಿಯಲ್ಲಿ ನಾವೇನೇನು ತಿಳ್ಕೊತೀವಿ ಅಂತಂದರೆ ಸಿಂಪಲ್ ಆಲ್ಫಾಬೆಟಿಕಲ್ ಸೀರೀಸ್ ಬಗ್ಗೆ ತಿಳ್ಕೊತೀವಿ. ಸಿಂಪಲ್ ಆಗಿರುತ್ತೆ. ಇದು ಸ್ಕಿಪ್ಪಿಂಗ್ ಲೆಟರ್ಸ್ ಅಂದರೆ ಸ್ಕಿಪ್ಪಿಂಗ್ ಇರುತ್ತೆ ನೋಡಿರಿ. ACE ನೋಡಿರಿ, ಇಲ್ಲಿ ಸ್ಕಿಪ್ಪಿಂಗ್ ಆಗಿದೆ, ಇಲ್ಲಿ B ಸ್ಕಿಪ್ಪಿಂಗ್ ಆಗಿದೆ, ಇಲ್ಲೇನಾಗಿದೆ D ಸ್ಕಿಪ್ಪಿಂಗ್ ಆಗಿದೆ. ಈ ರೀತಿ ಸ್ಕಿಪ್ಪಿಂಗ್ ಇರುತ್ತೆ. ರಿವರ್ಸಿಂಗ್ ಇರುತ್ತೆ, ರಿವರ್ಸಿಂಗ್ ಸೀರೀಸ್ ಅಂದರೆ ನೋಡಿರಿ ಇಲ್ಲಿ ABC ಇಲ್ಲಿಗೆ ಒಂದಾಯಿತು. ಈಗ ರಿವರ್ಸಿಗೆ ಬರಬೇಕು. ಇದು ಹಿಂಗೆ ಹೋಗಿದೆ, ಇವಾಗ ಏನು ಮಾಡಬೇಕು, ಹಿಂಗೆ ಬರಬೇಕು. ಈಗ CBA ಈ ರೀತಿ ರಿವರ್ಸಿಂಗ್ ಅಂತ ಕರಿತೀವಿ. ಇವಾಗ ಅಲ್ಟರ್ನೇಟಿವ್ ಸೀರೀಸ್ ಇರ್ತೈತೆ. ಆಲ್ಟರ್ನೇಟಿವ್ ಸಂಖ್ಯೆಗಳನ್ನು ಕೂಡ ನಾವು ಕರಿತಿದ್ದೀವಿ. ಇವಾಗ ಇದರಲ್ಲಿ ಆಲ್ಟರ್ನೇಟಿವ್ ಸೀರೀಸ್ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಕಲಿಬೇಕಾಗ್ತೈತೆ. ಅಂದರೆ ಆಲ್ಟರ್ನೇಟಿವ್ ಅಂದರೆ ಈಗ ಅಲ್ಲೇನು ಮಾಡಿದ್ದೀವಿ 2, ಆಮೇಲೆ ಏನು ಮಾಡಿದ್ದೀವಿ ಇಲ್ಲಿ 1, ಆಮೇಲೆ 4, ಆಮೇಲೆ 2 ಈ ರೀತಿ ಮಾಡೋದು. ಈಗ ಇದಕ್ಕಿದು ಸಂಬಂಧ ಇರುತ್ತೆ, ಇದಕ್ಕಿದು ಸಂಬಂಧ ಇರುತ್ತೆ. ಈ ರೀತಿ ಈಗ ಇಲ್ಲಿ ಎಬಿಸಿದ ಹಾಗೆ ಕೂಡ A, ಆಮೇಲೆ ಏನು ಮಾಡಬೇಕು X, B, Y ಈ ರೀತಿ. ಅಂದರೆ ಎಲ್ಲಿಂದ ಬಿಗೆ ಸಂಬಂಧ, ಎಕ್ಸಿಂದ ವೈಗೆ ಈ ರೀತಿ ಸಂಬಂಧ ಆಲ್ಟರ್ನೇಟಿವ್ ಅಂತ ಕರಿತೀವಿ ಇದಕ್ಕೆ. ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಅಂದರೆ ಸಂಖ್ಯಾ ಸರಣಿ ಮೇಲೆ ಏನು ಮಾಡಿದ್ವಿ ಅಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ಆಲ್ಫಾಬೆಟಿಕಲ್ ಕೂಡ ನಾವು ತಿಳ್ಕೊಳ್ಳೋಣ. ಒಂದೊಂದಾಗಿ ಬಂದಾಗ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪ್ಲೇಸ್ ಇದಾಗ್ತಾಯಿಲ್ಲ. ಇವಾಗ ನೋಡಿರಿ ಜಿಯೋಮೆಟ್ರಿಕ್ ಪ್ಯಾಟರ್ನ್ ಬಗ್ಗೆ ಕೂಡ ನಾವು ತಿಳ್ಕೊಬೇಕು. ಆಮೇಲೆ ರಿಪೀಟಿಂಗ್ ಪ್ಯಾಟರ್ನ್ ಬಗ್ಗೆ ಕೂಡ ರಿಪೀಟ್ ಆಗ್ತಾ ಹೋಗ್ತೈತಿ. ಇಲ್ಲಿ ಒಂದೊಂದು ಪ್ಯಾಟರ್ನ್ ಕುರಿತು ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ನಾವು ಫಸ್ಟಿಗೆ ಅಂದರೆ ಸಿಂಪಲ್ ಆಲ್ಫಾಬೆಟಿಕಲ್ ಸೀರೀಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದ್ರ ಬಗ್ಗೆ ತಿಳ್ಕೊಳ್ಳೋಣ. ಟೈಮ್ ಇದ್ದರೆ ಮುಂದಿನ ಹೇಳ್ತಾ ಹೋಗ್ತೀನಿ. ನೋಡೋಣ ಎಲ್ಲಿ ಗಂಟೆ ಆಗ್ತಾಯಿದೆ ಅಂಥೇಳಿ. ಒಟ್ಟಿನಲ್ಲಿ ಈ 7 ಸೀರೀಸ್ ಮೇಲೆ ಏನು ಮಾಡ್ತೀನಿ ನಾನು ಈ ಒಂದು ಕ್ವಶನ್ ಆನ್ಸರ್ಗಳನ್ನು ಅಥವಾ ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಸಿಂಪಲ್ ಆಲ್ಫಾಬೆಟಿಕಲ್ ಸೀರೀಸ್ ನೋಡಿರಿ, ಇಲ್ಲಿ ಏನು ಬಂದಿದೆ ABCD ಕಂಟಿನ್ಯೂಟಿ ಇದೆ. ಸಿಂಪಲ್ ಆಗಿರುತ್ತೆ. ABCDE ತುಂಬಬೇಕಿಲ್ಲಿ. MNOPQ XYZA ಯಾಕೆಂದರೆ XYZಗೆ ಏನಾಗ್ತೈತಿ ಇಲ್ಲಿ ಕ್ಲೋಸ್ ಆಗ್ತೈತಿ ABCDಗಳು. ಅದಕ್ಕೆ ಮತ್ತು ಫಸ್ಟಿಂದ A ತಗೊಳ್ಬೇಕು. ಆಗೋಣ, ಆಮೇಲೆ ಏನು ಬರ್ತೈತಿ ಇಲ್ಲಿ B ಬರ್ತೈತಿ. ನೋಡ್ರಿ EFGHI ಏನು ತುಂಬಬೇಕಿಲ್ಲಿ I ತುಂಬಬೇಕು. HI ಇದಾಯಿತಾ. ಇವಾಗ AC ಇಲ್ಲೇನು ಮಾಡಿದೆ B ಗ್ಯಾಪ್ ಆಗಿದೆ, ಆಮೇಲೆ ಇಲ್ಲಿ ಏನಾಗಿದೆ D ಗ್ಯಾಪ್ ಆಗಿದೆ, E ಬಂದಿದೆ, ಆಮೇಲೆ F ಗ್ಯಾಪ್ ಆಗಿದೆ, G ಬಂದಿದೆ, G ಆಗೋಣ ಏನು ಗ್ಯಾಪ್ ಆಗಿದೆ, H ಗ್ಯಾಪ್ ಆಗಿದೆ, I ಬಂದಿದೆ. ಈಗೇನು ನೋಡ್ಬೇಕು ನಾವು ABCD ಅಂತ ಬರ್ಕೊಳ್ರಿ. ABCDE FGHI
ಜೆ ಕೆ ಇಲ್ಲಿ ತನಕ ಬರ್ಕೊಳ್ರಿ. ನೋಡಿರಿ ಇಲ್ಲಿ ಎ ಗಣ ಏನು ಮಾಡಿದೆ, ಇಲ್ಲಿ ಏನು ಗ್ಯಾಪ್ ಆಗಿದೆ, ಇಲ್ಲಿ ಬಿ ಗ್ಯಾಪ್ ಆಗಿದೆ. ಆಮೇಲೆ ಏನು ಗ್ಯಾಪ್ ಆಗಿದೆ, ಡಿ ಗ್ಯಾಪ್ ಆಗಿದೆ. ಆಮೇಲೆ ಡಿ ಆಗೋಣ ಏನು ಗ್ಯಾಪ್ ಆಗಿದೆ, ಇಲ್ಲಿ ಎಫ್ ಗ್ಯಾಪ್ ಆಗಿದೆ. ಎಫ್ ಆಗೋಣ ಏನು ಗ್ಯಾಪ್ ಆಗಿದೆ, ಜಿ ಬಂದಿದೆ. ಇಲ್ಲಿ ಜಿ ಆಗೋಣ ಏನು ಗ್ಯಾಪ್ ಆಗಿದೆ, ಹೆಚ್ ಗ್ಯಾಪ್ ಆಗಿದೆ. ಹೆಚ್ ಆಗೋಣ ಏನು ಬಂದಿದೆ, ಆ ಇದೆ. ಈಗ ಆಯ್ ಮಾಡಿ ಬಿಡಬೇಕು, ನಾವು ಗ್ಯಾಪ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ಎ ಆಗೋಣ, ಇಲ್ಲೇನು ಮಾಡಿದ್ದಾರೆ, ಎ ಆಗೋಣ ಬಿ ಗ್ಯಾಪ್ ಮಾಡಿದ್ದಾರೆ, ಸಿ ಆಗೋಣ ಇ ಕೊಟ್ಟಿದ್ದಾರೆ, ಡಿ ಗ್ಯಾಪ್ ಮಾಡಿದ್ದಾರೆ. ಇ ಆಗೋಣ ಏನು ಮಾಡಿದ್ದಾರೆ, ಜಿ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಇಲ್ಲಿ ಎಫ್ ಗ್ಯಾಪ್ ಮಾಡಿದ್ದಾರೆ. ಜಿ ಆಗೋಣ ಐ ಕೊಟ್ಟಿದ್ದಾರೆ, ಏನು ಗ್ಯಾಪ್ ಮಾಡಿದ್ದಾರೆ, ಇಲ್ಲಿ ಹೆಚ್ ಏನು ಮಾಡಿದ್ದಾರೆ, ಗ್ಯಾಪ್ ಮಾಡಿದ್ದಾರೆ. ಇವು ಏನು ಮಾಡಿದ್ದಾರೆ, ಹೆಚ್ ಗ್ಯಾಪ್ ಮಾಡಿ ಐ ಕೊಟ್ಟಿದ್ದಾರೆ. ಐ ಗ್ಯಾಪ್ ಮಾಡಿ ನಾವೇನು ಬಿಡಬೇಕು, ಇಲ್ಲಿ ಜೆ ಗ್ಯಾಪ್ ಮಾಡಿ ಕೆ ಕೊಡಬೇಕು. ಜೆ ಗ್ಯಾಪ್ ಮಾಡಿ ಕೆ ಕೊಡಬೇಕು. ಹಾಗೆ ಎಮ್ ಗ್ಯಾಪ್ ಮಾಡಿ ಏನು ಮಾಡಬೇಕು, ನಾವು ಎನ್ ಕೊಡಬೇಕು. ಈ ರೀತಿ ಒಂದು ಬಿಟ್ಟು ಒಂದು ಕೊಟ್ಟಿದ್ದಾರೆ ಅಂತ ಅರ್ಥ. ನೋಡ್ರಿ ಇದು ನೋಡ್ರಿ, ಇವಾಗ ಎಫ್ ಜಿ ಹೆಚ್ ಐ ಜೆ ನೋಡ್ರಿ, ಎ ಬಿ ಸಿ ಡಿ ಇ ಎಫ್ ಗಂಟೆ ಏನು ಮಾಡಿದ್ದಾರೆ, ಇಲ್ಲಿ ಎಫ್ನಿಂದ ತೊಗೋಬೇಕು. ಇಲ್ಲಿ ಎಷ್ಟು ಬಿಟ್ಬಿಡ್ಬೇಕು, ಹಿಂದಿನ ಅಕ್ಷರ ಬಿಟ್ಬಿಡ್ಬೇಕು. ಎಫ್ನಿಂದ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ನೋಡಿರಿ ಏನು ಮಾಡಿದ್ದಾರೆ ಅಂತೇಳಿ. ಎಫ್ ಇದೆ, ಜಿ ಇದೆ, ಹೆಚ್ ಇದೆ, ಐ ಇದೆ, ಜೆ ಇದೆ. ಆಮೇಲೆ ಏನು ಬರಬೇಕು, ನಾವು ಕೆ ಬರೀಬೇಕು. ಆಮೇಲೆ ಏನು ಬರೀಬೇಕು, ಎಲ್ ಬರೀಬೇಕು. ಏನಿದೆ, ಕಂಟಿನ್ಯೂಟಿ ಇದೆ. ಫಸ್ಟಿನ 4 ಅಕ್ಷರಗಳು ಏನು ಮಾಡಿದ್ದಾರೆ, 5 ಅಕ್ಷರಗಳು ಬಿಟ್ಬಿಟ್ಟು ಎಫ್ನಿಂದ ಕಂಟಿನ್ಯೂಟಿ ಕಟ್ಟಿರಿ. ಈ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಅಂದರೆ ಹಿಂದಿನ 5 ಲೆಟರ್ಸ್ ಗ್ಯಾಪ್ ಮಾಡಿ ಮುಂದಿಂದ ಏನು ಮಾಡಿದ್ದಾರೆ, ಕಂಟಿನ್ಯೂಟಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಒಟ್ಟಿನಲ್ಲಿದೆ ಕಂಟಿನ್ಯೂಟಿ ಇದೆ ಅಂತ ಅರ್ಥ. ಇದು ನಾವು ಇಲ್ಲಿ ಗಂಟೆ ಏನು ಮಾಡಿದ್ದೀವಿ, ಸಿಂಪಲ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ರಿವರ್ಸಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಎ ಬಿ ಸಿ ರಿವರ್ಸ್, ಇಲ್ಲಿಗೆ ಮುಗಿತಂತ ಅರ್ಥ. ಈಗ ಏನು ಮಾಡಿದ್ದಾರೆ, ನಾವು ರಿವರ್ಸ್ ಹೋಗ್ಬೇಕಾದ್ರೆ ಏನು ಮಾಡಬೇಕು, ರಿಂಗ್ ಬಂದಿದ್ದಾರೆ, ಈಗ ನಾವು ಹಿಂಗೆ ಹೋಗಬೇಕು. ಈಗ ಸಿ ಬಿಟ್ಟಿದ್ದರಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಬಿ ಹಿಂದಿಂದ ಏನಿದೆ, ಎ ಇದೆ. ಈಗೇನು ತುಂಬಬೇಕು, ಎ ತುಂಬಬೇಕು. ಆಮೇಲೆ ಪಿ ಕ್ಯೂ ಆರ್ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಇದು ಹಿಂಗಾಯಿತು. ಇವಾಗ ನಾವು ಹಿಂಗೆ ಹೋಗಬೇಕು. ಇಲ್ಲಿ ಏನು ಮಾಡಬೇಕು, ಕ್ಯೂ ಆಗೋಣ ಯಾವ್ದು ಬರ್ತೈತೆ, ರಿವರ್ಸಿಂಗ್ ಅಂದರೆ ಪಿ ಬರ್ತೈತೆ, ಪಿ ತುಂಬಬೇಕಿಲ್ಲಿ. ಎಕ್ಸ್ ವೈ ಜೆಡ್ ರಿವರ್ಸಿಂಗ್ ಅಂದರೆ ಮೈಂಡಲ್ಲಿ ಇರಬೇಕಿದ್ದು, ರಿವರ್ಸಿಂಗ್ ಮೇಲೆ ಬಿಡಿಸ್ತಾ ಇದ್ದೀವಿ ಅಂತೇಳಿ. ಎಕ್ಸಾಮಲ್ಲಿ ರಿವರ್ಸಿಂಗ್ ಅಂತ ಹೇಳಿ ಕೊಟ್ಟಿರಲ್ಲ, ಆದರೆ ನಾವು ಆ ಒಂದು ಪ್ಯಾಟರ್ನ್ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಎಲ್ಲ ಥರ ನಮ್ಗೆ ಯಾವ್ಯಾವ ಡೌಟ್ ಬರುತ್ತೋ ಅದರೆಲ್ಲ ಥರ ಬಿಡಿಸಿ ಇದೇ ರೀತಿ ಅಂತೇಳಿ ತಿಳ್ಕೊಬೇಕು. ಎಕ್ಸ್ ವೈ ಜೆಡ್ ಇವಾಗ ರಿವರ್ಸ್ ಹೋಗಬೇಕು, ಹಿಂಗೆ ಹೋಗಬೇಕು. ನೋಡಬೇಕು, ವಾಯ್ ಆಗೋಣ ಯಾವ್ದು ಬರ್ತೈತೆ, ಎಕ್ಸ್ ಬರ್ತೈತೆ. ಎಮ್ ಎನ್ನು ಈಗ ರಿವರ್ಸ್ ಹೋಗ್ಬೇಕು, ನಾವು ಹಿಂಗೆ ಹೋಗ್ಬೇಕು. ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ಎನ್ ಕೊಟ್ಟಿದ್ದಾರೆ, ಎನ್ನಿಂದ ರಿವರ್ಸ್ ಕೊಟ್ಟಿದ್ದಾರೆ ಎಮ್. ಎ ಬಿ ಸಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ಸಿ ಡಿ ತನಕ ಕೊಟ್ಟಿದ್ದಾರೆ. ಇದು ಈಗ ರಿವರ್ಸ್ ಹೋಗ್ಬೇಕು. ಸಿ ಹಿಂದಿಂದ ಯಾವುದು, ಬಿ. ಇವು ಏನು ಮಾಡಬೇಕು, ಬಿ ತುಂಬಬೇಕು. ಇ ಎಫ್ ಜಿ ಇವು ರಿವರ್ಸಿಂಗ್ ಅಂತ ನಮ್ಮ ಮೈಂಡಲ್ಲಿ ಇರಬೇಕು. ಇ ಎಫ್ ಜಿ ಹೆಚ್ ಇಲ್ಲಿಗೆ ಮುಗಿತಿದ್ದು. ಇವು ಮತ್ತೆ ರಿವರ್ಸ್ ಹೋಗ್ತಾಯಿದೆ ನೋಡಿರಿ, ಇಲ್ಲಿ ರಿವರ್ಸ್ ಹೆಂಗೆ ಹೋಗ್ತದೆ, ಜಿ ಕೊಟ್ಟಿದ್ರೆ ಹೆಚ್ ಕೊಟ್ಟಿಲ್ಲ, ಡೈರೆಕ್ಟ್ ಜಿ ಕೊಟ್ಟರೆ ಜಿ ಹಿಂದಿಗೆ ಹೋಗ್ಬೇಕು. ನಾವು ಏನು ಮಾಡಬೇಕು, ಎಫ್ ಬರಬೇಕು. ಎಲ್ ಎಮ್ ನೋಡಿರಿ, ಕೆ ಎಲ್ ಎಮ್ ಎನ್ ಈಗ ರಿವರ್ಸ್ ಹೋಗ್ಬೇಕು, ಇಲ್ಲಿಗೆ ಮುಗಿತಿದ್ದು. ಎಮ್ ಇಂದ ಕೊಟ್ಟರೆ ಎಮ್ ಹಿಂದಿಂದ ಯಾವುದು, ಎಲ್ ಹಿಂದಿಂದ ಕೆ. ಇವಾಗ ಸಿಂಪಲ್ ಪ್ಯಾಟರ್ನ್ ಆಯಿತು, ಆಲ್ಟರ್ನೇಟಿವ್ ಪ್ಯಾಟರ್ನ್ ಆಯಿತು. ಇವಾಗ ರಿವರ್ಸಿಂಗ್ ಪ್ಯಾಟರ್ನ್ ಆಯಿತು. ಇವಾಗ ಆಲ್ಟರ್ನೇಟಿವ್ ಪ್ಯಾಟರ್ನ್ ಬಗ್ಗೆ ತಿಳ್ಸ್ಕೊಂಡು ಆಲ್ಟರ್ನೇಟಿವ್ ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಟರ್ನೇಟಿವ್ ಸೀರೀಸ್ ಅಂದ್ರೆ ಒಂದು ಬಿಟ್ಟು ಒಂದು ಇರುತ್ತೆ ಅಂತ ಅರ್ಥ. ಇಲ್ಲಿ ನೋಡ್ರಿ,
ಎ ಜೆಡ್ ಬಿ ವೈ ನೋಡಿರಿ ಇಲ್ಲಿ ಅಲ್ಟರ್ನೇಟಿವ್ ಅಂದ್ಬಿಟ್ಟು ಒಂದು ಎ ಬಿ ಏನು ಬರಬೇಕು ನೆಕ್ಸ್ಟ್ ಸಿ ಬರಬೇಕು ಈ ಕಡೆ ನೋಡಿರಿ ಜೆಡ್ ವೈ ನೆಕ್ಸ್ಟ್ ಏನು ಬರಬೇಕು ಎಕ್ಸ್ ಬರಬೇಕು ಇಲ್ಲೇನು ಬರಬೇಕು ಸಿ ಬರಬೇಕು ಅಂತ ಅರ್ಥ ಇಲ್ಲಿ ನೋಡಿರಿ ಈಗ ನೆಕ್ಸ್ಟ್ ಎಮ್ ಅಗಣ ಏನು ಎನ್ ಇವಾಗ ನೋಡು ಎ ಅಗಣ ಬಿ ಅಗಣ ಏನು ಬರಬೇಕು ಸಿ ಬರಬೇಕು ನೆಕ್ಸ್ಟ್ ಏನಿದೆ ಇಲ್ಲಿ ಎಮ್ ಎನ್ ಓ ಬರಬೇಕಿಲ್ಲ ಡಿ ಎಕ್ಸ್ ಇ ಡಬ್ಲ್ಯೂ ಡಿ ಅಗಣ ಇ ಅಗಣ ಏನು ಬರಬೇಕು ಇಲ್ಲಿ ಎಫ್ ಬರಬೇಕು ಇಲ್ಲೇನಿದೆ ಡಬ್ಲ್ಯೂ ಎಕ್ಸ್ ಅಗಣ ಏನು ಬರ್ತೈತೆ ರಿವರ್ಸಿಂಗ್ ಮಕ್ಕಳು ರಿವರ್ಸಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಎಲ್ ಕ್ಯೂ ಎಮ್ ನೋಡಲಿ ಪಿ ಅಗಣ ಏನು ಮಾಡಿದ್ದಾರೆ ಕ್ಯೂ ಕೊಟ್ಟಿದ್ದಾರೆ ಎಲ್ ಅಗಣ ಎಮ್ ಕೊಟ್ಟಿದ್ದಾರೆ ಎಲ್ ಎಮ್ ಏನು ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಬರ್ತದೆ ಎನ್ ಬರ್ತೈತಿ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ನಾವು ಪಿ ಅಗಣ ಕ್ಯೂ ಕೊಟ್ಟಿದ್ದಾರೆ ಕ್ಯೂ ಅಗಣ ಏನು ಕೊಡಬೇಕು ನಾವು ಆರ್ ಕೊಡಬೇಕು ಆರ್ ಈ ಪ್ಯಾಟರ್ನ್ ಇಲ್ಲಿ ಎಲ್ ಎಮ್ ಎನ್ ಇಲ್ಲಿ ಎನ್ ಬರ್ತದೆ ನೆಕ್ಸ್ಟ್ ಇದ್ದರೆ ಅದು ಗ್ಯಾಪ್ ಇಲ್ಲ ಬಿಟ್ಕೊಡ್ಬೇಕಿಲ್ಲ ಎ ಬಿ ಸಿ ಆಮೇಲೆ ಡಿ ಬರ್ತದೆ ಇಲ್ಲಿ ಜೆಡ್ ವೈ ಆಮೇಲೆ ಏನು ಬರಬೇಕು ಎಕ್ಸ್ ಬರಬೇಕು ಇದು ರಿವರ್ಸಿಬಲ್ ಇದೆ ನೋಡಿರಿ ಎಮ್ ಎನ್ ಓ ಪಿ ಇಲ್ಲಿ ಪಿ ಬರಬೇಕು ಏನು ಬರಬೇಕು ಇಲ್ಲಿ ಪಿ ಬರಬೇಕು ಎ ಬಿ ಸಿ ಇಲ್ಲಿ ಸಿ ಬರಬೇಕು ರಿವರ್ಸಿಂಗ್ ಇದು ಅಲ್ಟರ್ನೇಟಿವ್ ಒಂದು ಸೇಮ್ ಒಂದಕ್ಕೊಂದು ಲಿಂಕ್ ಇರುತ್ತೆ ಅಂದರೆ ಒಂದು ಬಿಟ್ಟು ಒಂದು ಏನಿರುತ್ತೆ ಇಲ್ಲಿ ಲಿಂಕ್ ಇರುತ್ತೆ ಪಿ ಕ್ಯೂ ಆಮೇಲೆ ಏನು ಬರ್ತೈತೆ ಆರ್ ಆಗೋಣ ಏನು ಬರ್ತೈತಿ ಇಲ್ಲಿ ನೆಕ್ಸ್ಟ್ ಎಸ್ ಬರ್ತೈತಿ ಇದು ನೋಡಿರಿ ಎಲ್ ಎಮ್ ಎನ್ ಏನು ಬರಬೇಕು ಇಲ್ಲಿ ಎನ್ ಬರಬೇಕು ನೆಕ್ಸ್ಟ್ ಇದು ಎನ್ ತುಂಬಬೇಕು ನಾವು ಇಲ್ಲಿ ಇದೇನಾಯಿತು ಆಲ್ಟರ್ನೇಟಿವ್ ಪ್ಯಾಟರ್ನ್ ಐತಿ ಈಗ ಅರ್ಥಮೆಟಿಕ್ ಪ್ಯಾಟರ್ನ್ ಬಗ್ಗೆ ನೋಡೋಣ ಇದು ಹೆಂಗಿದೆ ನೋಡಿರಿ ಎ ಸಿ ಇ ಜಿ ಇದೆ ಇಲ್ಲೇನು ಗ್ಯಾಪ್ ಮಾಡಿದ್ದಾರೆ ಬಿ ಗ್ಯಾಪ್ ಮಾಡಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಡಿ ಗ್ಯಾಪ್ ಮಾಡಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಎಫ್ ಗ್ಯಾಪ್ ಮಾಡಿದ್ದಾರೆ ಆಮೇಲೆ ಏನು ಮಾಡ್ಬೇಕು ನಾವು ಜಿ ಅಗಣ ಏನು ಮಾಡಬೇಕು ಹೆಚ್ ಗ್ಯಾಪ್ ಕೊಡ್ಬೇಕು ಆಮೇಲೆ ಇಲ್ಲಿ ಆಯ್ತು ತುಂಬಬೇಕು ಒಂದು ಬಿಟ್ಟು ಒಂದು ಅಂತ ಅರ್ಥ ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ನೋಡಿರಿ ಏನು ಮಾಡಿದ್ದಾರೆ ಬಿ ಗ್ಯಾಪ್ ಮಾಡಿದ್ದಾರೆ ಆಮೇಲೆ ಏನು ಸಿ ಗ್ಯಾಪ್ ಮಾಡಿ ಇ ಕೊಟ್ಟಿದ್ದಾರೆ ಆಮೇಲೆ ಎಫ್ ಗ್ಯಾಪ್ ಮಾಡಿ ಜಿ ಕೊಟ್ಟಿದ್ದಾರೆ ಆಮೇಲೆ ಹೆಚ್ ಗ್ಯಾಪ್ ಮಾಡಿ ನಾವೇನು ಮಾಡಬೇಕು ಐ ಕೊಡಬೇಕು ಇದಕ್ಕೆ ಏನಂತೀವಿ ಅರ್ಥಮೆಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ ಬಿ ಇ ಹೆಚ್ ಮತ್ತು ಕೆ ಇಲ್ಲಿ ಎ ಬಿ ಸಿ ಡಿ ಪ್ರಕಾರ ನೋಡಿದರೆ ಬಿ ಆಗಿ ಮೇಲೆ ಏನು ಮಾಡಿ ಗ್ಯಾಪ್ ಮಾಡಿದ್ದಾರೆ ಇಲ್ಲಿ 2 ಅಕ್ಷರ ಗ್ಯಾಪ್ ಮಾಡಿದ್ದಾರೆ ಸಿ ಡಿ ಗ್ಯಾಪ್ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ನನ್ನ ಸರಿ ಬರೀತೀನಿ ನೋಡಿರಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಇಲ್ಲಿ ತನಕ ಬರ್ಕೊಳ್ಳೋಣ ನೋಡ್ರಿ ಇಲ್ಲೇನು ಮಾಡಿದ್ದಾರೆ ಬಿ ಕೊಟ್ಟಿದ್ದಾರೆ ಬಿ ಕನ್ಸಿಡರ್ ಮಾಡಬೇಕು ನಾವು ಬಿ ಅನ್ನು ಏನು ಮಾಡಿದ್ದಾರೆ 2 ಅಕ್ಷರ ಗ್ಯಾಪ್ ಮಾಡಿ ಸಿ ಡಿ ಗ್ಯಾಪ್ ಮಾಡಿ ಏನು ಮಾಡಿದ್ದಾರೆ ಇ ಕೊಟ್ಟಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ಎಫ್ ಜಿ ಗ್ಯಾಪ್ ಮಾಡಿ ಹೆಚ್ ಕೊಟ್ಟಿದ್ದಾರೆ ಹೆಚ್ ನಾನು ಹೆಸರು ಬರ್ಕೊಂಬೇಡ ಹೆಚ್ ಆಗೋಣ ಐ ಆಗೋಣ ಜೆ ಕೆ ಎಲ್ ಎಮ್ ಎನ್ ಓ ಇಷ್ಟಿರಲಿ ನೋಡಿರಿ 2 ಗ್ಯಾಪ್ ಮಾಡಿ ಏನು ಕೊಟ್ಟಿದ್ದಾರೆ ಹೆಚ್ ಕೊಟ್ಟಿದ್ದಾರೆ ಮತ್ತೆ ಏನು ಮಾಡಬೇಕು ಈಗ ಐ ಜೆ ಗ್ಯಾಪ್ ಮಾಡಿ ಕೆ ಕೊಟ್ಟಿದ್ದಾರೆ ಅವರು ಏನು ಮಾಡಬೇಕು ಎಲ್ ಎಮ್ ಗ್ಯಾಪ್ ಮಾಡಿ ಎನ್ ಬರಿಬೇಕು ಇದು ಸರಿಯಾದಂಥ ಆನ್ಸರ್ ಈ ರೀತಿ ಏನು ಮಾಡಿದ್ದಾರೆ 2 ಗ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಅವರು ಇದಕ್ಕೆ ಏನಂತೀವಿ ನಾವು ಅರ್ಥಮೆಟಿಕ್ ಪ್ಯಾಟರ್ನ್ ಅಂತೇಳಿ ಕರಿತೀವಿ ಇಲ್ಲಿ ನೋಡಿರಿ ಎಮ್ ಪಿ ಎಸ್ ವಿ ಇದೇನು ಮಾಡಿದ್ದಾರೆ ಇಲ್ಲಿ ಎಮ್ ಪಿ ಎಸ್ ವಿ ನೋಡಿರಿ ಎಮ್ ಅಗಣ ಏನು ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ ಇವರು ಅಂದರೆ ಏನು ಗ್ಯಾಪ್ ಆಗಿದೆ ಇಲ್ಲಿ ಎನ್ ಮತ್ತು ಓ ಏನಾಗಿದೆ ಇಲ್ಲಿ ಗ್ಯಾಪ್ ಆಗಿದೆ ಆಮೇಲೆ ಪಿ ಕೊಟ್ಟಿದ್ದಾರಲ್ಲ ಪಿ ಕೊಟ್ಟ ಮೇಲೆ ಆಮೇಲೆ ಎಸ್ ಕೊಟ್ಟಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಕ್ಯೂ ಮತ್ತು ಆರ್ ಏನು ಮಾಡಿದ್ದಾರೆ ಗ್ಯಾಪ್ ಮಾಡಿದ್ದಾರೆ ಅದೇ ರೀತಿ ವಿ ಕೊಟ್ಟಿದ್ದಾರೆ ಅಂದರೆ ಇಲ್ಲೇನು ಮಾಡಿದ್ದಾರೆ
ಎಸ್ ಆಗಿದಣ. ಟಿ ಮತ್ತು ಯು ಏನು ಮಾಡಿದರೆ ಗ್ಯಾಪ್ ಮಾಡಿದ್ದಾರೆ, ಅಂದರೆ 2 ಅಕ್ಷರ ಗ್ಯಾಪ್ ಬಿಟ್ಟು 1 ಅಕ್ಷರ ಕೊಡ್ತಾ ಹೋಗಿದ್ದಾರೆ. ನೀವು ಒಂದ್ಸರಿ ಇಲ್ಲಿ ಬರೀತೀನಿ ನೋಡಿರಿ, ಪ್ಲೇಸ್ ಬೇರೆ ಸಾಕಾಗೋದಿಲ್ಲ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ನಿಮ್ಗೆ ಗೊತ್ತಾಗಲಿ ಅಂತ ಈ ರೀತಿ ಬರೆದಿದ್ದೀನಿ ನೋಡಿರಿ. ಏನು ಮಾಡಿದರೆ ಎಮ್ ಕೊಟ್ಟಿದ್ದಾರೆ. ಎಮ್ ಎಲ್ಲಿದೆ? ಪೆನ್ ತೊಗೋತೀನಿ ಸ್ವಲ್ಪ. ಎಮ್ ಎಲ್ಲಿದೆ? ಇಲ್ಲಿದೆ. ಎಮ್ ಮಗನ ಏನು ಮಾಡಿದ್ದಾರೆ ಅವರು? ಪಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎನ್ ಮತ್ತು ಓ ಏನು ಮಾಡಿದ್ದಾರೆ? ಗ್ಯಾಪ್ ಮಾಡಿದ್ದಾರೆ, ಪಿ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರೆ. ಎಸ್ ಅಂದರೆ ಪಿ ಗಣ ಎಸ್ ಕೊಟ್ಟಿದ್ದಾರೆ. ಕ್ಯೂ ಆರ್ ಏನು ಮಾಡಿದ್ದಾರೆ? ಗ್ಯಾಪ್ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ? ವಿ ಕೊಟ್ಟಿದ್ದಾರೆ. ವಿ ಕೊಟ್ಟಿದ್ದಾರೆ ಅಂದರೆ ಟಿ ಮತ್ತು ಯು ಏನು ಮಾಡಿದ್ದಾರೆ? ಗ್ಯಾಪ್ ಮಾಡಿದ್ದಾರೆ. ಇವಾಗ ನಾವೇನು ಮಾಡಬೇಕು? ಡಬ್ಲ್ಯೂ ಮತ್ತು ಎಕ್ಸ್ ಏನು ಮಾಡಬೇಕು? ಗ್ಯಾಪ್ ಮಾಡಬೇಕು. ಈಗ ನೆಕ್ಸ್ಟ್ ಯಾವ್ದು ಬರ್ತದೆ ನಮಗೆ? ವಾಯ್. ಸರಿಯಾದಂಥ ಆನ್ಸರ್ ಯಾವುದಂದರೆ ವಾಯ್. 2 ಅಕ್ಷರ ಗ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಎಫ್ ಐ ಎಲ್ ಓ ಏನಿದೆ ಇದು? ಎಫ್ ಐ ಎಲ್ ಓ ಎಷ್ಟು ಅಕ್ಷರ ಗ್ಯಾಪ್ ಇದೆ ನೋಡಿರಿ. ಎಫ್ಫಿಂದ ಐಗೆ ಎಷ್ಟು ಅಕ್ಷರ ಗ್ಯಾಪ್ ಆಗುತ್ತೆ? 3 ಅಕ್ಷರ ಗ್ಯಾಪ್ ಆಗ್ತೈತೆ ನೋಡಿರಿ. ಇ ಆಯ್ತಾ? ಜಿ ಹೆಚ್ ಐ ಹಿಡ್ಕೊಂಡ್ರೆ 3 ಅಕ್ಷರ ಆಗುತ್ತೆ, ಐ ಬಿಟ್ಟರೆ 2 ಅಕ್ಷರ. ಆಮೇಲೆ ಐ ಏನೇನು ಮಾಡಿದ್ದಾರೆ? ಎಲ್ ಕೊಟ್ಟಿದ್ದಾರೆ. ಐಯಿಂದ ಎಲ್ಗೆ ಎಷ್ಟು ಅಕ್ಷರ ಗ್ಯಾಪ್ ಆಯಿತು? ಐ ಬಿಟ್ಟರೆ ನೋಡಿರಿ ಜೆ ಕೆ ಎಲ್ 3 ಅಕ್ಷರ. ಎಫ್ಫಿಂದ ಐಗೆ 3 ಅಕ್ಷರ, 3 ಅಕ್ಷರ ತಗೊಳ್ರಿ. ಎಫ್ ಬಿಟ್ಬಿಟ್ಟು ಮುಂದೆ ಅಕ್ಷರ ತಗೊಳ್ರಿ. ಜಿ ಹೆಚ್ ಐ 3 ಅಕ್ಷರ ಆಯಿತು. ಇಲ್ಲಿ ಐಯಿಂದ ಎಲ್ಗೆ ಏನಾಯಿತು? ಜೆ ಕೆ ಎಲ್ ಇಲ್ಲಿ 3 ಅಕ್ಷರ ಆಯಿತು. ಇಲ್ಲಿ 3 ಅಕ್ಷರ, ಇಲ್ಲಿ 3 ಅಕ್ಷರ. ಆಮೇಲೆ ಎಲ್ಲಿಂದ ಹೋಗಿ ಎಷ್ಟು ಅಕ್ಷರ ನೋಡು? ಎಮ್ ಎನ್ ಓ ಇದು 3 ಅಕ್ಷರ. 3 ಅಕ್ಷರ ಗ್ಯಾಪ್ ಕೊಟ್ಟಿದ್ದಾರೆ. ಇವಾಗ ಪಿ ಕ್ಯೂ ಆರ್ ಎಷ್ಟು ಏನು ಬರಬೇಕು? ಇಲ್ಲಿ ಆರ್ ಬರಬೇಕು. 3 ಅಕ್ಷರ. ಓ ಬಿಟ್ಬಿಟ್ಟು ಮುಂದಿರ್ಬೇಕು. ಪಿ ಕ್ಯೂ ಆರ್. ಇವಾಗ ಎ ಡಿ ಜಿ ಜೆ. ಎ ಡಿ ಜಿ ಜೆ ನೋಡಿರಿ. ಎಲಿಂತ ಡಿಗೆ ಎಷ್ಟು ಗ್ಯಾಪ್ ಇದೆ? ಬಿ ಸಿ ಡಿ. ಎಲಿಂತ ಬಿ ಸಿ ಡಿ 3 ಅಕ್ಷರ ಆಯಿತು. ಆಮೇಲೆ ಜಿ ಕೊಟ್ಟಿದ್ದಾರೆ. ಡಿಗಣ ಜಿ ಕೊಟ್ಟಿದ್ದಾರೆ. ಇ ಎಫ್ ಜಿ ಮತ್ತು 3 ಅಕ್ಷರ ಆಯಿತು. ಆಮೇಲೆ ಜಿಲಿಂತ ಜೆ ಕೊಟ್ಟಿದ್ದಾರೆ. ಹೆಚ್ ಐ ಜೆ 3 ಅಕ್ಷರ ಗ್ಯಾಪ್ ಆಯಿತು. ಜೆಗಣ ಕೆ ಎಲ್ ಎಮ್ ಇಲ್ಲಿಂದ ಬರಬೇಕು, ಎಮ್ ಬರಬೇಕು. 3 ಅಕ್ಷರ ಗ್ಯಾಪ್ ಅಂದರೆ ಎಮ್ ಬರಬೇಕು. ಇಲ್ಲಿಂದ ಇಲ್ಲಿ 3, ಇಲ್ಲಿಂದ ಇಲ್ಲಿ 3, ಇಲ್ಲಿಂದ ಇಲ್ಲಿ 3, ಇಲ್ಲಿಂದ ಇಲ್ಲಿ 3. 3 ಅಕ್ಷರ ಗ್ಯಾಪ್ ಪಡ್ಕೊಂಡು ಬರೀಬೇಕು. ಇವಾಗ ನೋಡಿರಿ ಬಿ ಇ ಹೆಚ್ ಕೆ ನೋಡ್ರಿ. ಇಲ್ಲಿ ಬಿ ಆಗಣ ಏನು ಮಾಡಿದ್ದಾರೆ? ಇ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಿದ್ದಾರೆ? 2 ಅಕ್ಷರ ಗ್ಯಾಪ್ ಆಯ್ತು ಇಲ್ಲಿಗೆ ಅಂತ ಅರ್ಥ ನೋಡಿರಿ. ಯಾವ 2 ಅಕ್ಷರ? ಸಿ ಮತ್ತು ಡಿ ಏನಾಯ್ತು? ಇಲ್ಲಿ ಗ್ಯಾಪ್ ಆಯಿತು. ಈ ಆಗಣ ಏನು ಮಾಡಿದ್ದಾರೆ? ಹೆಚ್ ಕೊಟ್ಟಿದ್ದಾರೆ. ಜಿ ಎಫ್ ಜಿ ಏನಾಯ್ತು? ಗ್ಯಾಪ್ ಆಯಿತು. 2 ಅಕ್ಷರ ಗ್ಯಾಪ್ ಆಯ್ತು ಇಲ್ಲಿ. ಯಾವ ಅಕ್ಷರ ಗ್ಯಾಪ್ ಆಯಿತು? ಎಫ್ ಜಿ. ಆಮೇಲೆ ಹೆಚ್ ಆಗಣ ಏನು ಮಾಡಿದ್ದಾರೆ? ಕೆ ಕೊಟ್ಟಿದ್ದಾರೆ. ಹೆಚ್ ಆಗಣ ಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನಾಯಿತು? ಐ ಜೆ 2 ಅಕ್ಷರ ಏನಾಯಿತು? ಗ್ಯಾಪ್ ಆಯಿತು. ಐ ಮತ್ತು ಜೆ ಗ್ಯಾಪ್ ಆಯಿತು. ಆಮೇಲೆ ಕೆ ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಬೇಕು? ಎಲ್ ಎಮ್ ಗ್ಯಾಪ್ ಮಾಡಿ ಏನು ಬರಬೇಕು? ನಾವು ಎನ್ ಬರಿಬೇಕು. ಮತ್ತು ಎನ್ ಆಗಣ ಏನು ಮಾಡಬೇಕು? 2 ಅಕ್ಷರ ಓ ಪಿ ಗ್ಯಾಪ್ ಮಾಡಿ ಕ್ಯೂ ಬರಬೇಕು. ಈ ರೀತಿ ಗ್ಯಾಪ್ ಮಾಡಬೇಕು ನೋಡಿರಿ. ಬಿಲಿಂತ ಹೀಗೆ 2 ಅಕ್ಷರ ಸಿ ಡಿ ಗ್ಯಾಪ್ ಐತಲ್ಲಿ. ಆಮೇಲೆ ಇಯಿಂದ ಹೆಚ್ಚಿಗೆ, ಇಯಿಂದ ಹೆಚ್ಚಿಗೆ ಅಂದರೆ ಏನಾಯ್ತಲ್ಲಿ? ಎಫ್ ಜಿ 2 ಅಕ್ಷರ ಗ್ಯಾಪ್ ಆಯಿತು. ಆಮೇಲೆ ಹೆಚ್ಚಿಂದ ಕೆ ಅಂದರೆ ಐ ಜೆ ಗ್ಯಾಪ್ ಆಯ್ತು ಇಲ್ಲಿ. ಆಮೇಲೆ ಏನು ಮಾಡಬೇಕು? ನಾವು 2 ಗ್ಯಾಪ್ ಮಾಡ್ಕೋಬೇಕು. ಎಲ್ ಎಮ್ ಗ್ಯಾಪ್ ಮಾಡಿದ್ರೆ ಎನ್ ಬರ್ತೈತೆ. ಆಮೇಲೆ ಓ ಪಿ ಗ್ಯಾಪ್ ಮಾಡಿದ್ರೆ ಕ್ಯೂ ಬರ್ತೈತೆ. ಈ ರೀತಿ ಬಿಡಿಸ್ಬೇಕು. ಜಿ ಎಫ್ ನೀವು ಒಂದ್ಸರಿ ಎ ಬಿ ಸಿ ಡಿ ಬರ್ಕೊಂಡು ಅದು ಮಾಡಿರಿ. ಅಷ್ಟು ಟೋಟಲ್ ಎ ಬಿ ಸಿ ಡಿ ಎ ಜಡ್ ಗಂಟ ಬರ್ಕೊಂಡು ನೀವು ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಸಿ
ಎಫ್ ಐ ಎಲ್, CFIL ಇದೆ. ಸಿಲಿಂತ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಎಫ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡಿದರು, DE ಗ್ಯಾಪ್ ಮಾಡಿದ್ರು. ಡಿ 2 ಅಕ್ಷರ ಏನೈತಿ ಇಲ್ಲಿ ಗ್ಯಾಪ್ ಆಯಿತು, 2 ಅಕ್ಷರ ಗ್ಯಾಪ್ ಆಯಿತು. ಆಮೇಲೆ ಎಫ್ಫಿಂದ ಏನು ಮಾಡಿದ್ದಾರೆ ಅವರು, ಐ ಕೊಟ್ಟಿದ್ದಾರೆ. ಎಫ್ಫಿಂದ ಐ ಅಂದರೆ ಜೆ, ಇದು ಜಿ ಮತ್ತು ಹೆಚ್ 2 ಅಕ್ಷರ ಗ್ಯಾಪ್ ಆಯಿತು. ಆಮೇಲೆ ಏನು ಮಾಡಿದ್ದಾರೆ, ಐಯಿಂದ ಎಲ್ ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ರು, JK ಇಲ್ಲಿ ಗ್ಯಾಪ್ ಮಾಡಿದ್ರು, 2 ಅಕ್ಷರ ಗ್ಯಾಪ್ ಆಯ್ತು ಇಲ್ಲಿ. ಈಗ ಎಲ್ ಆಗಿದ್ಮೇಲೆ ಏನು ಮಾಡಬೇಕು, MN ಗ್ಯಾಪ್ ಮಾಡಬೇಕು, ನಾವು ಏನು ಮಾಡಬೇಕು, O ಬರಿಬೇಕು. ಆಮೇಲೆ PQ ಗ್ಯಾಪ್ ಮಾಡಬೇಕು, ನಾವು R ಬರಿಬೇಕು. 2 ಅಕ್ಷರ ಗ್ಯಾಪ್ ಮಾಡಿ ಬರಿಬೇಕು ಅಂತ ಅರ್ಥ ಆಯಿತು. ಇವಾಗ D ಇದೆ, G ಇದೆ, I ಇದೆ, J ಇದೆ, M ಇದೆ. ABCD ಬರ್ಕೊಳ್ಳಿ. D ಇಂದ ಏನು ಮಾಡಿದ್ದಾರೆ ಅವರು, G ಕೊಟ್ಟಿದ್ದಾರೆ. EF ಏನು ಮಾಡಿದ್ದಾರೆ, ಇಲ್ಲಿ ಗ್ಯಾಪ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ, EF ಏನಾಯಿತು, ಗ್ಯಾಪ್ ಆಯಿತು. ಆಮೇಲೆ G ಆಗಿ ಮೇಲೆ ಏನು ಮಾಡಿದ್ದಾರೆ, J ಕೊಟ್ಟಿದ್ದಾರೆ. ಇಲ್ಲಿ HI ಏನಾಯಿತು, ಗ್ಯಾಪ್ ಆಯಿತು. ಆಮೇಲೆ J ಇಂದ ಏನು ಮಾಡಿದ್ದಾರೆ, M ಕೊಟ್ಟಿದ್ದಾರೆ. J ಇಂದ M ಅಂದರೆ KL ಏನಾಯಿತು, ಇಲ್ಲಿ ಗ್ಯಾಪ್ ಆಯಿತು. ಇವಾಗ ಏನು ಮಾಡಬೇಕು, M ಇಂದ 2 ಅಕ್ಷರ ಗ್ಯಾಪ್ ಮಾಡಬೇಕು. NO ಗ್ಯಾಪ್ ಮಾಡಿದ್ರೆ ಏನು ಬರ್ತೈತೆ ನಮಗೆ, NO ಗ್ಯಾಪ್ ಮಾಡಿದ್ರೆ P ಬರ್ತೈತೆ. ಮತ್ತು ನಾವೇನು ಮಾಡಬೇಕು, Q ಮತ್ತು R ಗ್ಯಾಪ್ ಮಾಡಬೇಕು. Q ಮತ್ತು R ಗ್ಯಾಪ್ ಮಾಡಿದ್ರೆ ನಮಗೆ ಏನು ಬರ್ತೈತೆ, S ಬರ್ತೈತೆ. ಈ ರೀತಿ 2 ಅಕ್ಷರ ಗ್ಯಾಪ್ ಮಾಡಿ ಬಿಡಿಸ್ಬೇಕಿದೆ. ಅರ್ಥಮೆಟಿಕ್ ಪ್ಯಾಟರ್ನ್ ಆಯಿತು. ಇವಾಗ ನಾವು ಇಲ್ಲಿ ಗಂಟೆ ತಿಳ್ಕೊಂಡಿದ್ದೀವಿ. ಅರ್ಥಮೆಟಿಕ್ ಪ್ಯಾಟರ್ನ್ ಮುಗಿತು. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಜಿಯೋಮೆಟ್ರಿಕ್ ಪ್ಯಾಟರ್ನು ಮತ್ತು ರಿವರ್ಸಿಂಗ್ ಪ್ಯಾಟರ್ನ್ ಬರ್ತೈತೆ. ಅವೆರಡರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತಾಯಿದೆ. ಯಾರೆಲ್ಲ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಕ್ಲಾಸಲ್ಲಿ ಇದ್ರ ಮುಂದುವರೆದಂಥ ಒಂದು ಭಾಗದ ಬಗ್ಗೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.